ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಶುಕ್ರವಾರ ಬಹಳ ಸ್ಪೆಷಲ್ ದಿನ ಇವತ್ತೇನು ವರಮಹಾಲಕ್ಷ್ಮಿ ಪೂಜೆ ಇದೆ. ಎಲ್ಲ ಕಡೆ ಪೂಜೆ ಮಾಡ್ತಾರೆ. ನಮ್ಮ ಒಳಗೆ ನಾವು ಅಮ್ಮನ ಪೂಜೆ ನಿಮಗೆ ಗೊತ್ತದೆ. ಆಮೇಲೆ ಇವತ್ತು ಸ್ವಲ್ಪ ಕೆಲಸ ಬಂದಾಳ ಸಿಕ್ಕಿಲ್ಲ. ಸ್ವಲ್ಪ ನಾನು ಮಾಡ್ತಾ ಇದ್ದೀನಿ ಕೆಲಸ. ಆಮೇಲೆ ಮಗನ ಎಕ್ಸಾಮ್ ಆಗಿದ್ದಷ್ಟೇ ಶುಭ ಮುಂಜಾನೆ ಅಭಿಮಾನಿಗಳೇ, ಶುಭೋದಯ ಎಲ್ಲರಿಗೂ. 7:30 ಯಜಮಾನ್ರು ಇಲ್ಲಿ ಜಿಮ್ಮಿಗೆ ಹೋಗ್ತಾ ಇದ್ದಾರೆ ನೋಡಿ. ಇವತ್ತು ಶುಕ್ರವಾರ ಹೊಂಟರು. ಶುಕ್ರವಾರ ಅತ್ತೆ ದೇವರಲ್ಲಿ ಮಲ್ಕೊಂಡಾರೆ. ಅತ್ತೆ ದೇವರಲ್ಲಿ ಇನ್ನೂ ನಿದ್ದೆ ಮಾಡತ್ತಾರ. ಮಲ್ಕೋಲಿ ಸಲ್ಮಾನು ಅಕ್ಕಿ ಮಾಡತ್ತ ಕೆಲಸ. ಮತ್ತು ನಮಗೆ ಬಿಸ್ಕಿಟ್ ಮತ್ತು ಚಾಯ್ ಕೊಟ್ಟಾರ ನೋಡಿ ಬೆಳಿಗ್ಗೆ ತಿನ್ನಾಕ. ಮತ್ತಿದು ಎಷ್ಟು ಮಸ್ತ್ ಅನ್ಸುತ್ತೆ ನೋಡಿ. ಟೈಮ್ 8:10 ಬಟ್ಟೆಗಳು ಇನ್ನೂ ಇಲ್ಲೇ ಇಟ್ಟಿದ್ದೀನಿ ನೋಡಿ. ಇನ್ನೂ ಇಡೋಕ್ಕಾಗಿಲ್ಲ. ಅಲ್ಲೊಂದು ಸ್ವಲ್ಪ ಹೋಗಿದ್ದೀನಿ, ಇಲ್ಲೊಂದು ಸ್ವಲ್ಪ ಅದ. ಹಂಗೆ ಆಗ್ತದೆ ಒಂದೊಂದು ಸಲ. ನಾನು ಬಟ್ಟೆ ತೆಗೆದು ಅಂತಂದ್ರೆ ಇಡೋಕ್ಕಾಗಲ್ಲ. ಮತ್ತು ಈ ರೀತಿ ಏನು ಚೀಲ ಇರ್ತಾವಲ್ಲ ಇಲ್ಲೇ ಇಟ್ಟಿರ್ತೀನಿ ಕೆಲಸವ್ರಿಗೆ ಅದು ಕೊಡೋಕೆ. ಇಲ್ಲ ಅದಾವ. ಮತ್ತು ದೇವ್ರು ಇನ್ನೂ ಮಲ್ಕೊಂಡಾರ. ಮಲ್ಕೊಲಿ ಇನ್ನೂ ಸ್ವಲ್ಪ ಹೊತ್ತು. ಆಮೇಲೆ ಹೇಳಿ ಸಾವಕಾಶ ಏನು ಗಡ್ಬಡಿ ಇಲ್ಲ. ನೋಡೋಣ ಇನ್ನೂ ಮಲ್ಕೊಂಡಾರ. झोपले जरा काम होऊ दे आमचं पण. काम होऊ दे आमचं पण म्हटलं. झोपू देत. ಬೇಳೆ ಇದಾರೆ ಇಲ್ಲಿ. ತೊಗರಿಬೇಳೆ ಸಾರು ಮಾಡೋಣಂತ. ಮತ್ತು ನಿನ್ನೆ ರಾತ್ರಿ ಮಾಡಿದ ಅನ್ನ ಆಯಿತು ನನಗೆ. ಇದು ಪುಲಾವ್ ಮಾಡಿದ್ದು ಅಲ್ಲ, ಅದು ಪುಲಾವ್. ಮತ್ತು ಆಲೂಗಡ್ಡೆ ಪಲ್ಯ ಅದ. ನಮ್ಮ ಅತ್ತೆಯವ್ರ ಸಲುವಾಗಿ ಸ್ವಲ್ಪ ದೋಸೆ ಮಾಡಿಕೊಡೋಣಂತ ಅವರಿಗೆ. ಮೆಂತ್ಯ ಸೊಪ್ಪು ಸಲುವಾಗಿ ರೆಡಿ ಇದೆ. ಹಾಲಿನ ತಿಂಡಿ ತೆಗೆದಿದ್ದೇವೆ ಇಲ್ಲಿ. ಆಮೇಲೆ ಇದು ನಮ್ಮ ಗೊತ್ತದ ನಮ್ಮ ಮಕ್ಕಳಿಗೆ ಈರುಳ್ಳಿ ಮತ್ತು ಟೊಮೆಟೊ ಮಿಕ್ಸರ್ ಮಾಡಿ ನಾವು ಅಡುಗೆ ಮಾಡ್ತೀವಿ ಅಂತ. ಸಾರು ಮಾಡ್ಬೇಕಾದ್ರೆ ಮೆಂತ್ಯ ಸೊಪ್ಪು ರೆಡಿ ಅದ ಇಲ್ಲಿ. ವ್ಲಾಗ್ ಸ್ಟಾರ್ಟ್ ಆಗೈತಿ. ಟೈಮ್ ಆಯ್ತಲ್ಲ 8:10 ನೋಡ್ರಿ. ಇಬ್ಬರು ನಾನು ತಗೊಳ್ಳಿ ನೋಡ್ತಾ ಇದ್ದೀವಿ. ಮುಂಜಾನೆ ಎಲ್ಲರ ಮನೆ ಒಳಗೆ ಹಾಲು ಕಸಾಕಿಡೋದು ಎಲ್ಲರೂ ಈ ರೀತಿ ಇರ್ತದೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಎಲ್ಲ ಕಡೆ ಬೆಂಗಳೂರು ಸೈಡ್ ಎಲ್ಲರೂ ಮಾಡ್ತಾರೆ. ಭಾಳ ಜನ ಮಾಡ್ತಾರೆ. ಶುಕ್ರವಾರ ನಮ್ಮಲ್ಲೇ ಇದೆ. ಶ್ರಾವಣ ಶುಕ್ರವಾರ ಅಂತ 4 ಶುಕ್ರವಾರ ನಮ್ಮಲ್ಲೂ ಮಾಡ್ತಾರೆ. ನಮ್ಮ ಅಕ್ಕ ಅದು ಅಂದ್ರೆ ನಮ್ಮ ಮನೆಯವರು ವೈನಿಯವ್ರು ಮಾಡ್ತಾರೆ. ಅವರು ನಮ್ಮ ಅಕ್ಕ ಅಂತೇವರಿಗೆ ಅವ್ರು ಮಾಡ್ತಾರೆ. ಈಗ ಗೊತ್ತಿಲ್ಲ ನನಗೆ ಈಗ ಮಾಡ್ತಾರೋ ಏನಿಲ್ಲ, ಆದರೂ ಅವ್ರು ಮಾಡಿರ್ತಾರೆ. ಆಮೇಲೆ ನಾವು ಜಾಸ್ತಿ ಪೂಜೆಗಳು ಅದು ಇಟ್ಕೊಂಡಿಲ್ಲ. ನಮ್ಮ ಮನೆಯವ್ರಿಗೆ ಅದು ಇಷ್ಟನೂ ಆಗೋದಿಲ್ಲ. ಭಾಳ ಮೊದಲಿಂದ ನಮ್ಮ ಮನೆಯವ್ರು ಹಂಗೆ. ಮತ್ತು ಇವ್ರು ಚಪಾತಿ ಹಿಟ್ಟು ರೆಡಿ ಮಾಡ್ಕೊಲಿ ಮಿಕ್ಸೋದು ಇಲ್ಲಿದ್ದೇವೆ. ಮತ್ತು ದೇವ್ರಿಗೆ ಎದ್ದು ಅವ್ರವ್ರ ಕೆಲಸ ಮಾಡ್ತಾರೆ ನೋಡಿ. ಹಾಸಿಗೆ ತೆಗೆಯೋದು ಮಾಡೋದು ಎಲ್ಲ ಇಡೋದು ಎಲ್ಲ ನೋಡ್ತದೆ. ಆರಾಮದಾರ. ಇವತ್ತಿನ ಶುಭೋದಯ ನೋಡ್ತಾ ಇದ್ದಾರೆ. ಖುಷಿ ಆಯ್ತು ನಮಗೂ. ಬೆಳಕಾದ್ಮೇಲೆ ಆರಾಮಾಗಿ ಅವ್ರು ಹೇಳ್ತಾರೆ ಮಾಡ್ತಾರೆ. ಅದೇ ಒಂದು ನಮ್ಗೆ ಬೇಕಾಗೈತಿ. ಎಷ್ಟು ದಿನ ನಮ್ಮ ಮನೆಯೊಳಗೆ ಇರ್ತಾರೆ ಅಷ್ಟು ಆರಾಮಾಗಿ ಖುಷಿಯಾಗಿ ಇರಲಿ ಅಂತಲೇ ಬೇಡ್ಕೊತಾ ಇದ್ದೀವಿ ದೇವ್ರ ಕಡೆ ನಾವು. ಹೌದು, ವರಮಹಾಲಕ್ಷ್ಮಿ ಐತಿ. ದೇವರು ಹಿಂಗೆ ಬಾತ್ರೂಮ್ ಹೋಗಿದ್ದಾರೆ ಈಗ. ಮತ್ತು ಅವಳು ಒಬ್ಬಾಕೆ ಬಂದ ಅಂತ ಪಾಪ ಮಾಡತ್ತಾಳ. ಅಪ್ಪುಗಳು ಹೋಗಿ ಬರೋನು ಏನೇನು ಮಾಡ್ತಾನೆ ನೋಡೋನು. ಅಪ್ಪನು ಪಾಪ ನಂಗೆ ಭೇಟಿ ಆಗವಲ್ತವಂಗ. ಯಜಮಾನ್ರು ನೋಡಿ ಎಷ್ಟೊಂದು ಬಟ್ಟೆನ ಅಂದೆಲ್ಲ ತೊಳೆದು ಹಾಕಿ ಎಲ್ಲ ರಿಪೇರಿ ಕೊಟ್ಟಿದ್ದು ಬಟ್ಟೆಗಳೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಲ್ಲೆಲ್ಲ ಕೊಟ್ಟಾರ ನಂಗೆ. ಎಲ್ಲ ಶಾಂಭವಿದ ಬಟ್ಟೆ ಅದಾವ. ಎಲ್ಲ ತೊಳೆದು ನಮ್ಮ ಮನೆಯವರ ತೊಳೆದು ಹಾಕ್ತಾ ಇದ್ದಾರೆ. ಎಲ್ಲ ಶಾಂಭವಿದ. ಮತ್ತು ಇಲ್ಲಿ ನೋಡಿ ಕಿಟಕಿ ಹೆಂಗೆ ಓಪನ್ ಬಿಟ್ಟಾರ ಗಾಳಿ ಆಡಲಿ ಅಂತ ಬಟ್ಟೆಗೆಲ್ಲ. ಇಲ್ಲೆಲ್ಲ ಅತ್ತೆ ಸೀರೆ ನನ್ನ ಬಟ್ಟೆ ಎಲ್ಲ ಇಲ್ಲೆಲ್ಲ ತಂದು ಹಾಕಿದ್ದಾರೆ ನೋಡಿ ಮೇಲೆ. ಏನೇನಾಯ್ತ ಮಾಡ್ತಾ ಇದೀಯ? ಚಳಿ ಆಗತ್ತೈತೆ. ರಾತ್ರಿ ಬೇಗ ಮಕ್ಕೊಂಡಿ ಲೇಟ್ ಆಯ್ತ. ನಾಷ್ಟ ದೋಸೆ ಮತ್ತು ಚಟ್ನಿ ಇತ್ತಲ್ಲ ನೀನು ಮಾಡಿದ್ದೆ ಅದು ಮಾಡ್ಕೊ. ಈಗ ಇಲ್ಲೆಲ್ಲ ಬಟ್ಟೆ ಬಂದಿದ್ದು ಕೈಯಾಗಿ ಹಿಂಗೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಅಪ್ಪಂದೆಲ್ಲ ಅಪ್ಪಗೆ ಭೇಟಿ ಬಂದೆ, ಖುಷಿ ಆಯಿತು. ತೊಗೊಂಡು ಡಾಕ್ಟರ್ಗೆಲ್ಲ ಬಿಟ್ಟು
ಬಿಸಿಲು ಎಷ್ಟು ಚಂದ ಬಂತು ನೋಡಿ ಅಭಿಮಾನಿಗಳು. ಅವಾಗಿಂದ ಬಿಸಿಲೇ ಇಲ್ಲಿ ಪಾಪ ಮಡಿ ಒಳಗೆ ಪಾತ್ರೆ ತೊಳೆದಿಲ್ಲ ಅವಳು. ಇದೆಲ್ಲ ಇಷ್ಟೊಂದು ಪಾತ್ರೆ ತೊಳೆದು. ಶುಭೋದಯ. ಇವತ್ತು ಭಾಳ ವಿಶೇಷ ನೋಡಿ. ಈಗ ಬೆಂಗಳೂರು ಸೈಡ್ ಎಲ್ಲ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅಂತ ಮಾಡ್ತಾರೆ. ಪ್ರತಿ ಅಂದ್ರೆ ಇದು ಶ್ರಾವಣ ಒಳಗೆ 2ನೇದು ಏನು ಬರ್ತದಲ್ಲ, 2ನೇ ಶುಕ್ರವಾರ ಇರ್ತದ, ಅದು ವರಮಹಾಲಕ್ಷ್ಮಿ ಹಬ್ಬದ ಪೂಜೆ. ಅದು ನಮ್ಮಲ್ಲೇ ಮಾಡಲ್ಲ, ಬೆಂಗಳೂರು ಸೈಡ್ ಅದು ಭಾಳ ಮಾಡ್ತಾರೆ. ಈ ಕಡೆ ಭಾಳ ದೊಡ್ಡ ಪ್ರಮಾಣ ಮಾಡತ್ತಾರೆ. ಇಲ್ಲೆಲ್ಲ ಅಂದ್ರೆ ಇಲ್ಲೂ ಒಂದು ಸ್ವಲ್ಪ ಜನ ಇಲ್ಲೂ ಮಾಡ್ತಾರೆ. ನೀವೆಲ್ಲ ತಗೊಂಡಿದ್ದೀರಾ? ಹಾಂ, ಇದು ಯಾವ್ದು ಮೊಗ್ಗೆ ಥರ ಕಾಣಿಸ್ತದ? ಮತ್ತು ಬೇರೆ ಆತ ಗುಲಾಬಿನ ಮತ್ತು ಗುಲಾಬಿ ತಂದ್ರೆ ಇರ್ಲಿಲ್ಲ. ಅಲ್ಲೇ ಚಂದ ಅನಿಸ್ತಿತ್ತು. ಅವು ಹುಳಗಳು ಇದು ಹುಳಗಳು ರಸ ತಿಂತಾವು. ಹುಳು ಸಲುವಾಗಿ ಬಿಡೋದಲ್ಲಿ ಅವರು ಇದು ರಸ ತಿನ್ನಾಗ ಬಂದಿರ್ತಾರೆ. ಮತ್ತು ಹೂ ತಂದು ಹಾಕಿಟ್ಟೆ ಇದ್ರಾಗ. ನಿನ್ನೆ ನಮ್ಮ ಮನೆಯವ್ರು ನೀನಿಟ್ಟಾರ. ಇನ್ನೂ ಎಷ್ಟು ಚಂದ ಐತಿ. ರೆಡಿ ಮಾಡಿಟ್ಟಿದ್ದೀನಿ. ಸೌತೆಕಾಯಿ ಗಜ್ಜರಿ ರೆಡಿ ಅದಾವ ನಮ್ಮ ಮನೆಯವ್ರು ತಿನ್ನಾಕ. ಬೆಳಿಗ್ಗೆ ಯಜಮಾನ್ರಿಗೆ ಕೆಲಸ ಹಚ್ಚಿಬಿಟ್ಟಿದ್ದೆ. ಇವತ್ತು ಜಿಮ್ ಮುಗಿಸ್ಕೊಂಡು ಬರುವಾಗ ಅವ್ರಿಗೆ ಕೆಲಸನ ಹಚ್ಬಿಟ್ಟಿರ್ತೀನಿ. ಏನಾದರೂ ದಿನಾಲು ಒಂದೊಂದು ಕೆಲಸ ಇರ್ತದೆ. ಮತ್ತು ನಮ್ಮ ಅತ್ತೆ ಮಂದ ಔಷಧಿ ತೊಗೊಂಬಂದ್ರೆ ನೋಡಿ. ಇವಾಗ ಬೆಳಿಗ್ಗೆ ಕೂಡ ಗಾರ್ಗಿಲ್ ಮಾಡೋದ. ಹಾಂ, ಹೌದಾ? ಹಾಂ, ಸಿಕ್ತಲ್ಲ. ಹೌದು, ದೊಡ್ಡೂ ಸೈಜ್ ಅದಾವ. ಸಾಕಲ್ಲ ಈಗ ನೋಡೋಣ. ಮತ್ತು ಮನೆಗಳಿಗೆ ಈ ರೀತಿ ರೆಡಿ ಮಾಡಿಕೊಡ್ತೇವೆ. ಇದು ಭಾಳ ಅಲ್ಲ ಅಲ್ಲ ನಮ್ಮ ಅತ್ತೆ ಮಗ ಇದು ಗಾರ್ಲಿಕ್ ಮಾಡಕ್ಕೆ ಇದು ಕೊಡತ್ತೆ ಅವರಿಗೆ. ಈ ರೀತಿ ಇನ್ನೊಂದು ಸ್ವಲ್ಪ ಔಷಧಿ ಹೋಗಿದ್ರು ಗಾರ್ಗಿಲ್ ಮಾಡ್ಸತ್ತ. ಇಲ್ಲಿ ಗಾರ್ಗಿಲ್ ಮಾಡಕ್ಕೆ ಹೇಗೆ ಮಾಡತ್ತ ನೋಡಿ ಅಭಿಮಾನಿಗಳೇ. ಇಲ್ಲಿ ನೋಡಿ ದೋಸೆ ತಯಾರಾಗ್ತಾಯಿದೆ. ಆಮೇಲೆ 9:30 ಆಗೈತಿ. ಮನೆಗಳಿಗೆ ಶಾಂತ ವಾತಾವರಣ ಅದ. ಅಪ್ಪನ ಎಕ್ಸಾಮ್ ಅದಾವಂತ ಹೇಳಿ ಅತ್ತೆಮ್ಮನೂ ಭಾಳ ಮಾತಾಡೋದು ಬೇಡ ಅಂತ ಗಪ್ ಕೂಡ್ರತ್ತಾರ. ಅವರು ಕೂಡಲಿ, ಯಾಕಂದ್ರೆ ಅವ್ರಿಗೂ ಗೊತ್ತಾಗೈತಿ ಮೊಮ್ಮಗನ ಎಕ್ಸಾಮ್ ಐತಿ, ಪಾಪ ಮಾಡತ್ತ, ನಾವು ಮಾಡಲಿ ಅಂತ ಹೇಳಿ. ಅವರೇ ಹಿರಿಯರು ಅಂದ್ರೆ ಹಂಗೆ ಇರ್ತಾರೆ, ಎಲ್ಲ ಕಡೆನೂ ವಿಚಾರ ಮಾಡ್ತಾರೆ. ಅವಳು ಒಂದು ರೌಂಡ್ ಪಾತ್ರೆ ತೊಳೆದ ಇಟ್ಟಿದ್ದಾಳೆ. ಈಗ ಶಾಂಭವಿಗೆ ದೋಸೆ ಮಾಡ್ಕೊಡ್ತೇನೆ. ಆಮೇಲೆ ಅಪ್ಪನೂ 10 ಗಂಟೆಗೆ ನಾಷ್ಟ ಮಾಡಕ್ಕೆ ಬರ್ತಾನಂತ. ಮನೆಯವ್ರಿಗೂ ಸ್ನಾನ ಕಳಿಸ್ಕೊಟ್ಟೇನೆ. ಈಗ ನಿನ್ನೆ ಮಾಡಿಟ್ಟಿದ್ದೆ ಇದೆಲ್ಲ ರೆಡಿ. ಮತ್ತು ಇದು ಇಷ್ಟು ತೆಗೆದಿಟ್ಟಿದ್ದೆ. ಇವತ್ತೊಂದು ದಿನ ದೋಸೆ ಎಲ್ಲರೂ ತಿನ್ನಲಿ ಅಂತ. ಮತ್ತು ಚಪಾತಿ ಹಿಟ್ಟು ಇಲ್ಲಿ ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ. ಸಾಫ್ಟ್ ನಂಗೆ ಹೆಂಗೆ ಬೇಕಂದ್ರೆ. ಮತ್ತು ಆಮೇಲೆ ಸ್ವಲ್ಪ ಇಬ್ಬರು ಸೇರಿ ಚಪಾತಿ ಮಾಡ್ಕೋತೀವಿ ಪಟ. ನಾನು ಅವಳು ಒಬ್ಬಳೆ ಕೆಲಸ ಮಾಡೋದ ಪಾಪ ಮಾಡಲಿ. ನಮ್ಮ ಅತ್ತೆಯವ್ರದ್ದು ಮಸಾಜ್ चिन्नू बागला बाटे बा दरवाजा घालून बस की. ते दरवाजा घालून बस. डॉक्टर त्यांचं हे ना ನೀ ಬಾ. ಆಮೇಲೆ ತಿಂಡಿ ಮಾಡ್ಕೋವ. ಮನೆಗೆ ನಾನು ತಿಂಡಿ ಮಾಡ್ಕೋತೀನಿ ಈಗ. ಆಮೇಲೆ ನಮ್ಮ ಅತ್ತೆಯವ್ರಿಗೂ ಇದು ದೋಸೆ ಮಾಡಿಕೊಡ್ಬೇಕು. ನಮ್ಮ ಮನೆಯವ್ರಿಗೂ ಬಿಸಿ ಚಪಾತಿ ಮಾಡಿಕೊಡ್ಬೇಕು. ಯಾಕಂದ್ರೆ ಒಬ್ಬಾಕೆ ಇದ್ದಾಗ ನಾವು ಅವಳಿಗೆ ಭಾಳ ಕೆಲಸ ಹಚ್ಚಲ್ಲ. ಯಾಕಂದ್ರೆ ಸುಮ್ಮನೆ ಪಾಪ ಅವ್ರಿಗೂ ಇದನ್ನ ಆಗ್ತದೆ ಕೆಲಸ ನೋಡಿ. ಚಿನ್ನು ಏನೇನು ಮಾಡ್ಕೊತೀರಿ ಹೇಳ್ತಾರೆ. ಚಿನ್ನಿ ತಿನ್ಕೊಂಡಿರ್ತೀನಿ ಪಟ್ನ. ಕೆಲಸ ಮಾಡೋಕೆ ಗಟ್ಟಿಯಾಗಿ ಕೊಡ್ತೀನಿ ಹೇಳಿ ನಾನು ನಿಮಗೆ ಅಭಿಮಾನಿಗಳೇ. ಎಲ್ಲರಿಗೂ ಕೊಡ್ಕೋತಿರ್ತೀವಿ. ನಮ್ದು ಆರೋಗ್ಯನ ನೋಡ್ಬೇಕಾಗ್ತೈತಿ. ನೀವು ಆದರೂ ಹಂಗೆ ಮಾಡ್ತಾಯಿರಿ. ಎಷ್ಟಾಗ್ತದೆ ಅಷ್ಟ. ನಿಮ್ಮ ಮನ್ಯಾಗಿನವ್ರು ಇರ್ತಾರೆ. ಅದು ತುಳಸಿ ಗಟ್ಟಿ ಒಳಗೆ ಇಟ್ಬಿಟ್ರಿ. ಅಲ್ಲೇ ಇಡ್ತೇವೆ ಎಲ್ಲ. ಇವೆಲ್ಲ ತೆಗೆದಾರ. ಗಿಡದಾಗ ಇಲ್ಲಾಂದ್ರೆ ಯಾವುದಾದ್ರೂ ಗಿಡದಾಗ ಹೋಗಿದ್ಬಿಟ್ರು ನಡೀತೈತೆ. ಹಂಗೆ ಮಾಡಿ ತುಳಸಿ ಗಟ್ಟಿಗೆ. ಯಾಕಂದ್ರೆ ಭಾಳ ಜನ ಇದೆಲ್ಲ ತೊಗೊಳಾಗಿಂದ ತೆಗೆದು ತುಳಸಿ ಗಟ್ಟಿ ಒಳಗೆ ಇಡ್ತಾರೆ. ಅಲ್ಲಿ ಯಾವುದಾದ್ರೂ ಗಿಡದ ಕೆಳಗೆ ಇಟ್ಬಿಡ್ರಿ, ಮನ್ಯಾಗ ಹೋಗ್ತದೆ. ಕೈಯಾಗಿನ ದಾರ ನಾವೆಲ್ಲ ತುಳಸಿ ಗಟ್ಟಿ ಒಳಗೆ ಇಡ್ತೇವೆ. ಮನೆಗಳಿಗೆ ನಮ್ಮ ಮನೆಯವ್ರು ಹೇಳ್ತಾರೆ. ಮತ್ತು ನಮ್ಗೆ ಗೊತ್ತಿಲ್ಲ, ಮೊದಲು ಹಿರಿಯರು ಹೇಳಿದ್ದದಾವ ನಮಗದ. ನಂದು ನಾಷ್ಟ ಆಯ್ತು. ಈಗ ಶಾಂಭವಿ ನಾಷ್ಟ ಮಾಡ್ಕೊಂಡ್ರು. ಮತ್ತು ಈಗ ನಾನು ಚಪಾತಿ ಮಾಡ್ತಾಯಿದ್ದೀನಿ ದೇವ್ರಿನ ನೈವೇದ್ಯಕ್ಕೆ. 10 ಗಂಟೆ ಆದ ಟೈಮ್. ನಮ್ಮ ಅತ್ತೆಯವ್ರದ್ದು ಕರೆಕ್ಟ್ ಆಗೈತಿ. ಮತ್ತು ಚಾಯ್ ಮಾಡೋಕೆ ಇಟ್ಟಿದ್ದೀನಿ ನನಗೆ ಮತ್ತು ಸಲ್ಮಾಗ ನಮ್ಮ ಅತ್ತೆಯವ್ರಿಗೆ. ಮತ್ತು ನಾನು ಸ್ವಲ್ಪ ಚಾಯ್ ಕುಡ್ದು ಚಪಾತಿ ನೈವೇದ್ಯಕ್ಕೆ ಮಾಡ್ತೀನಿ. ಮನೆಗಳಿಗೆ ಬಿಸಿ ಚಪಾತಿ ಆಯಿತು. ಅವಳು ಎಲ್ಲ ಒರೆಸ್ಕೊತಾ ಇದ್ದಾರೆ ಅಲ್ಲಿ. ದೇವರಿಗೆ ನೈವೇದ್ಯ ಇಡೋಣಂತ. ನಮ್ಮ ಮನೆಯವ್ರು ಈ ರೀತಿ ಪೂಜೆ ಅದೆಲ್ಲ ಮಾಡಿದ್ದಾರೆ.
ಇಟ್ಟಿರ್ತೀವಿ ನಾವು ಚಪಾತಿದದು. ಮತ್ತು ಉದ್ದಿನ ಹಚ್ಚಿ ನಮ್ಮ ಅತ್ತೆ ದೇವರು ಬರ್ತಾರೆ ಈಗ. ಗಂಟೆ ಬಾರಿಸ್ತಾರೆ. ಮತ್ತಿದು ಹೂವು ಈ ರೀತಿ ಅಮ್ಮನ ಪೂಜೆ ಮಾಡಿರ್ತೀವಿ. ಮತ್ತು ಅರ್ಶಿನ ಕುಂಕುಮ ನಾನು ಹಚ್ತೀನಿ, ಅವಳಿಗೆ ಆಗಲ್ಲ ಅಂತ ಸಲ್ಮಾಗ ಇವತ್ತು ನಡೆಯೋದಿಲ್ಲ ಅಂತಕ್ಕಿದೆ. ತುಂಬ ಡಬ್ಬ ಇಲ್ಲಿ ಇಟ್ಟಿದ್ದೀವಿ, ಹಿಂಗೆ ಇಲ್ಲಿ ಹಚ್ಚಕ್ಕೆ ಹೇಳಿದ್ದೀವಿ ಅವ್ರಿಗೆ. ನಾವು ನಮ್ಮ ಮನೆಯವ್ರಿಗೆ ಭಾಳ ಕುಂಕುಮ, ಭಾಳ ಅರ್ಶಿನ, ಭಾಳ ಎಲ್ಲ ಹಿಂಗೆ ಹಚ್ಚೋದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಸ್ವಲ್ಪ ಹಚ್ಚಿರ್ತೀವಿ ಚೂರು. ಮತ್ತು ನಮ್ಮ ಮನೆಯವ್ರು ಭಾಳ ಹಚ್ಚಾಕನು ಕೊಡೋದಿಲ್ಲ ಮೊದಲಿಂದನೂ. ಅವ್ರಿಗೆ ಹೀಗೆಲ್ಲ ಭಾಳ ಕುಂಕುಮ, ಭಾಳ ಏಕದಮ್ ಇದನ್ನು ಬಡ್ಕೊಂಡು ಕೊಟ್ಟಿರೋದು ಹೀಗೆಲ್ಲ ನಮ್ಮ ಮನೆಯವ್ರಿಗೆ ಮೊದಲಿಂದನೂ ಇಷ್ಟನೇ ಆಗೋದಿಲ್ಲ ಅವರಿಗೆ. ಅದಕ್ಕೆ ತಿಳಿಸಿರ್ತೀವಿ ನೋಡಿ. ಮನೆಗಳು ಒಂದು ಕೈ ಒಳಗೆ ಮೊಬೈಲ್, ಒಂದು ಕೈ ಒಳಗೆ ತುಳಸಿ ಅಮ್ಮನ ಪೂಜೆ ಈ ರೀತಿ ಮಾಡಿರ್ತೀವಿ. ನಮ್ಮ ಅತ್ತೆಯವರು ಏನು ಮಾಡ್ತಾರೆ, ಕೈಲೇ ಎಲ್ಲ ಪರೀಕ್ಷೆ ಮಾಡ್ತಾರೆ. ಹಿಂಗೆ ಹಚ್ಚಾರೇನಿಲ್ಲ, ಕಾಣಿಸಾತೈತೇನಿಲ್ಲ, ಮಾಡ್ಯಾರೇನಿಲ್ಲ ಅಂತ ಅವರು ಅತ್ತೆ ದೇವ್ರು ಅಂತಂದ್ರೆ ಹಂಗೆ ಇರ್ತಾರೆ ಅವರು. ಸೊಸಿ ಮಾಡ್ಯಾರೇನಿಲ್ಲ, ಸೊಸಿ ಯಾರ ಕಡೆನೂ ಅನ್ಸ್ಕೊಳ್ಳೋದಿಲ್ಲ. ನನ್ನ ಸೊಸಿ ಮಾಡ್ತಾಳಂತ ಅವ್ರ ಧೈರ್ಯಲ್ಲೇ ಎಲ್ಲರಿಗೂ ಹೇಳವ್ರು. ನನ್ನ ಸೊಸಿ ಹಂಗಿಲ್ಲ, ನನ್ನ ಸೊಸಿ ಎಲ್ಲ ಮಾಡ್ತಾಳ, ತುಳಸಿ ಪೂಜೆ ಮಾಡ್ತಾಳ, ನನ್ನ ಸೊಸಿ ಉದ್ದಿನ ಕಡ್ಡಿ ಹಚ್ತಾಳ, ನನ್ನ ಸೊಸಿ ಅಂತ ಹೇಳಕ್ಕೆ ಅವ್ರು ಏನು ಮಾಡ್ತಾರೆ, ನಮಗೆಲ್ಲ ತಿಡಿ ಲೆವೆಲ್ಗೆ ತೊಗೊಂಬರ್ತಾರೆ. ಮತ್ತಿಲ್ಲಿ ರಂಗೋಲಿ ಡಬ್ಬ ಅದ. ಆಯ್ತು ನೋಡಿ, ಆಗ್ತದೀಗ ಪೂಜಾ. ಇದೆಲ್ಲ ಆಲೂಗಡ್ಡೆ ಪಲ್ಯ ಅದಂತ ನಾನು ಸ್ವಲ್ಪ ಚಾಯ್ ತೊಗೊಂಡಿದ್ದೀನಿ. ಆಲೂಗಡ್ಡೆ ಚಪಾತಿ ಮಾಡತ್ತಿದ್ದೆ, ಮತ್ತು ಪೂಜೆ ಮಾಡಕ್ಕೆ ಹೋದೆ ನಾನು. ಅವರಿಗೆ ದೀಪ ಅದು ಹಚ್ಚಿ ರೆಡಿ ಮಾಡಿ ಎಲ್ಲ ಕೊಟ್ಟು ಬಂದೆ. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗ್ಯಾರ. ನಮ್ಮ ಮನೆಯವರು ಸ್ನಾನ ಮಾಡಿ ಬರಲಿ ಈಗ. ಅಪ್ಪುನು ದೋಸೆ ತಿಂತಾನಂತ 10 ಗಂಟೆಗೆ. ಅವಂಗೂ ಕರಿಬೇಕು, ಅವಂಗೂ ಅಪ್ಪು ಕರಿತೀನಿ ಫೋನ್ ಮಾಡಿ ಬರ್ತಾನವ. ಮನೆಗಳೇ, ನಮ್ಮ ಅತ್ತೆಯವ್ರು ಬಿಸಿ ತಿಂಡಿ ತಯಾರದ. ಈ ಥರ ಸೊಸೆ ಇದ್ರೆ ಯಾಕ್ರಿ ತಿಂಡಿ ತಯಾರಾಗಲ್ಲ ಬಿಸಿ. ಯಾಕಂದರೆ ಎಷ್ಟು ಸೊಸೆ ಅನ್ನೋಕ್ಕಿಂತಲೂ ಮೊಮ್ಮಗಳು ಅದೇನು ಅವ್ರದ್ದು, ನನಗೆ ಮೊಮ್ಮಗಳು ಅಂತಾರವ್ರೆ. ಮತ್ತೆಮ್ಮ ನಾಷ್ಟ ತಯಾರು. ನಾಷ್ಟ ರೆಡಿ ಮಾಡ್ಕೊಳ್ಳೋದು. ಈ ರೀತಿ ದೋಸೆ ಮಾಡ್ತೀವಿ. ಚಟ್ನಿ ಬೇಕು, ಚಟ್ನಿನೂ ಮುಗೀತು ನಮ್ಮ ಶೇಂಗಾ ಚಟ್ನಿಗ. ಮತ್ತು ತರಿಸ್ಬೇಕು, ಶೇಂಗಾ ಚಟ್ನಿ ಮಾಡ್ಬೇಕು ನಾನು. ಶೇಂಗಾ ತರಿಸಿ ನಾಷ್ಟ ನಡೆದಿದೆ. ಮೊಮ್ಮಗ ಒಂದು ಭೇಟಿ ಆದ. ಸಮ ಹೋದ್ಲು ನೋಡಿ. ಚಾತೆ ಡ್ಯಾನ್ಸ್ ಹೊಡ್ಬೇಕು, ಕುಂಕೋದ ರೆಡಿ. ತೊಗೊಂಬರತ್ತಾರ ನೋಡಿ, ಪ್ರಸಾದ ತೊಗೊಂಬಂದ್ರು. ಯಜಮಾನ್ರು ಪ್ಲೇಟ್ ತಯಾರೈತಿಲಿ. ಕೈಯಾಗ ಕೊಡ್ರಿ ಗುಳಿಗೆ, ಎಲ್ಲಾರು ತಗೊಳ್ಳೋದಿಲ್ಲ ಅವ್ರು. ನಿಂತು ಕೊಟ್ಟ ಈ ಕಡೆ ಬಂದ್ಬಿಡೋರು. ಮೊದಲು BP ಕೊಡ್ರಿ. ಅವ್ರ ಮಗಳ ಫೋನ್ ಮಾಡ್ಯಾರ, ಮನೆ ಬಿಸಿಲು ಇಷ್ಟು ಚಂದ ಬಿದೆ ನೋಡಿ. ಅತ್ತೆ ದೇವ್ರು ಇಲ್ಲಿ ಕೂತಾರ, ಸಿದೆ ಹಾಕೋದೈತೆ ಕಣ್ಣಾಗ ಕರಿಯಮ್ಮ. ಯಜಮಾನ್ರು ಹೊರಗೆ ಬಟ್ಟೆ ಅದು ಒಣಗಾಕತ್ತಾರ. ಕ್ಯಾಟು ಇಲ್ಲಿ ಬೆಳಗ್ಗೆದಿಂದ ಬಂದೀನಿ ಇಲ್ಲಿ ನೋಡ್ರಿ. ಇವತ್ತು ನಿನ್ನೆ ಏನೋ ಗಲಾಟೆ ನಡೆದಿತ್ತು ಅವ್ರದ್ದು, ಎಲ್ಲಿ ಕಾಣಿಸವತ್ತು. ಅಲ್ಲೂ ದಾಸವಾಳ ಹೂವಾಗ್ಯಾವ ನೋಡ್ರಿ, ಭಾಳ ದಿನ ನಂತರ ಅವು ಭಾಳ ಆಗ್ತಾವ. ಇಲ್ಲೂ ಮನೆ ಕಟ್ತಾ ಇದ್ದಾರೆ, ನಡೆದದ ಮನೆ ಕೆಲಸ, ಮಾತಾಡೋದು ಜನದ ಆವಾಜ್, ಹೂವು. ಮತ್ತು ಯಜಮಾನ್ರು ನೋಡಿ ಏನು ಮಾಡತ್ತಾರ. ಹೂ ಆಗೈತಲ್ಲ ಇಲ್ಲಿ ಇಲ್ಲಿ ನೋಡಿ. ನಿನ್ನೆ ನೋಡ್ಕೊಂಡಿದ್ದೆ, ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ. ಮೀನ ನೋಡಿ ಎಷ್ಟಾಗ್ಯಾವ. ಮೇಲೆ ಬಿಸಿಲಿಗೆ ಬಂದಾವ ಮೀನ. ಎಲ್ಲ ಸ್ವಚ್ಛ ಮಾಡೋದೈತಿ, ಆಮೇಲೆ ಮಾಡಿದ್ರೆ ತಂದ್ಕೊಂಡು ಇಟ್ಟಿದ್ದೀವಿ. ಸೋಪ್ ಇಟ್ಟಿದ್ದು ಮೊದಲು, ಸೋಪ್ ಬೇಡ ಅಂತ ಲಿಕ್ವಿಡ್ ಇಟ್ಟಿದ್ದೀವಿ. ಈಗ ಆಮೇಲೆ ನಾನು ಇವೆಲ್ಲ ಬಟ್ಟೆಗಳೆಲ್ಲ ತುಂಬ ಇಟ್ಟೇನಿಲ್ಲ, ಎಲ್ಲ ತೆಗೆದಿರ್ತೀನಿ.
ಎಲ್ಲ ಇವೆಲ್ಲ ಜಾಗ ಹಚ್ಚೋನು ಮತ್ತು ಆಮೇಲೆ ವಿಡಿಯೋಗಳೇ ಸ್ವಲ್ಪ ಶಾರ್ಟ್ಸ್ ಅದು ಮಾಡೋದೈತಿ ಎಲ್ಲ ಅವೆಲ್ಲ ಮಾಡ್ಕೋತೇನೆ. ಸ್ವಲ್ಪ ಕೆಲಸ ಅದಾವ. ಮತ್ತು ಮತ್ತೆ ದೇವರಿಗೆ ಕಣ್ಣಾಗ ಔಷಧಿ ಹಾಕಿ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಕೊಡ್ತೇನೆ ಅವರಿಗೆ. ಬೆಳಿಗ್ಗೆ ಏನು ಕಣ್ಣಾಗೆ ಔಷಧಿ ಹೇಳ್ಯಾರ ಕರೆ ಅವ್ರು ಹಾಕೋವಾರ ಅದು ಮತ್ತು ಸ್ವಲ್ಪ ಕಣ್ಣು ಕೆಂಪಾಗತೈತಿ, ಹಂಗೆ ಹಾಕೊಳ್ಳಿ ಅವ್ರು ಹೇಳ್ಯಾರ ಡಾಕ್ಟರ್. ನನಗೆ ತಿಂಡಿ ಅದು ಎಲ್ಲ ಆಯಿತು, ಆರಾಮ ಕೆಲಸ ಆಯಿತು. ಒಬ್ಬರೇ ಕೆಲಸದವ್ರು ಬಂದ್ರೂ ಏನಿಲ್ಲ, ಯಾರು ಬರಲಿ ಬಿಡಲಿ ನಮ್ಮ ಕೆಲಸ ನಾವು ಮಾಡತ್ತೀವಿ. ನಿಮ್ಗೆ ಗೊತ್ತದ ಅಭಿಮಾನಿಗಳೇ, ಎಷ್ಟಾಗ್ತದೆ ಅಷ್ಟು ಮಾಡೋದು ನಮ್ಮ ಕೈಯಾರೆ. ನಮ್ಮ ಮಕ್ಕಳಿಗೆ ಕಿರಿಕಿರಿ ಆಗಬಾರ್ದು, ನಮ್ಮ ಮನೆಯವ್ರಿಗೆ ಕಿರಿಕಿರಿ ಆಗಬಾರ್ದು ಅಂತ ಅನುಕೂಲ ಮಾಡ್ಕೊಳ್ಳೋದು. ಬೆಳಿಗ್ಗೆ ಎದ್ದ ಬೇಗ ತಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬೇಗ ಪೂಜೆ ಮಾಡಿಸ್ಕೊಂಡು ಅತ್ತೆ ದೇವರಿಗೆಲ್ಲ ಸಮಾಧಾನ ಮಾಡಿ, ಹಿರಿಯರಿಗೆ ಇಷ್ಟು ಸಮಾಧಾನ ಇಡೋದು ಭಾಳ ನಿಮ್ಗೆ ಗೊತ್ತದ. ಅವ್ರು ಏನೇ ಮಾಡಿದ್ರು ಖುಷಿಯಾಗಿ ಸಮಾಧಾನ ಮಾಡ್ಕೋತ ಖುಷಿಯಾಗಿರಲ್ಲ. ಆ ಪಾಪ ಅವ್ರ ತಲೆನೇ ಹಂಗಾಗಿರ್ತೈತಿ ಈಗ ವಯಸ್ಸೊಳಗೆ. ಯಾಕಂದ್ರೆ ಅಷ್ಟು ನೋವುಗಳು ಇರ್ತಾವೆ, ಅವರಿಗೆ ನೆನಪುಗಳು ಇರ್ತಾವೆ, ಎಲ್ಲಾರ್ದು ನೆನಪು ಮಾಡ್ಕೊತಿರ್ತಾರೆ ಪಾಪ. ಆದ್ರೂ ನಮ್ಮ ಅತ್ತೆಯವ್ರು ಭಾಳ ಗ್ರೇಟ್ ಅನ್ನೋದು ಭಾಳ ಖುಷಿ. ಅವ್ರೇ ನೋಡಿದ್ರೆ ನಮ್ಮ ಅತ್ತೆಯವ್ರ ಬೇರೆದವ್ರು ನೋಡಿದ್ರೆ ನಮ್ಮ ಅತ್ತೆಯವ್ರು ಭಾಳ ಅಂದ್ರೆ ಭಾಳ ಚಲೋ ಅನ್ನೋದು. ನಿಜವಾಗ್ಲೂ ನಮ್ಮ ಮನೆಗೆ ದೇವ್ರ ಇಲ್ಲದ ಗುಡಿ ಇತ್ತು, ಅದಕ್ಕೆ ದೇವರೇ ಒಂದಂಗಾಗೈತೆ ಮನೆಗಳೇ. ಪುಟ್ಟ ಹೆಜ್ಜೆ ಇಟ್ಕೊಂಡ ಓಡಾಡ್ತಾ ಇದ್ದಾರೆ. ಒಂದೊಂದ್ಸಲ ಸಿಟ್ಟು ಮಾಡ್ಕೊಂಡು ಕೂಡ್ತಾ ಇದ್ದಾರೆ ಮನೆಗಳೇ. ಏನು ಹೇಳಿದ್ರು ಅದು ಸಿಟ್ಟು ಮಾಡ್ಕೊಂಡು ಕೂತ್ಬಿಡೋದು ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಸಲುವಾಗಿ ಹೇಳಿದ್ರು ಸಹಿತ ಅವ್ರಿಗೆ ಸಿಟ್ಟು ಬರ್ತಾ ಇದೆ ಅಭಿಮಾನಿಗಳು. ಏನು ಮಾಡೋಕ್ಕಲ್ಲ, ಮಗು ಅಂದಮೇಲೆ ಆಟ ಮಾಡೋದಲ್ಲ, ಮಗು ಅಂದಮೇಲೆ ತಾಯಿ ಮೇಲೆ ಸಿಟ್ಟು ಮಾಡೋದಲ್ಲ. ಇಲ್ಲಿ ಮಾಡಲಿ, ಮತ್ತು ತಾಯಿ ಅಂತ ಬರ್ತದಲ್ಲ, ಮತ್ತೆ ಎಲ್ಲಿ ಹೋಗೋದು ತಾಯಿ ಬಿಟ್ಟ ಅಲ್ಲ ಅಭಿಮಾನಿಗಳೇ, ನಿಜಾನ ಅಲ್ಲ ಅಭಿಮಾನಿಗಳೇ. ಕಮೆಂಟ್ ಮಾಡಿ ಸಲುವಾಗಿ ನಿಮ್ಗೆ ಧನ್ಯವಾದ. ನೀವು ನಮಗೆ ಕಮೆಂಟ್ ಮಾಡಿದ್ದೀರಾ. ಏನಂತ ಮಾಡಿದ್ದೀರಾ ಅಂದ್ರೆ, ನಿಮಗೆ ನೀವ ದಿನಾಲು ಹೊಗಳ್ಕೋತೀರಾ ಅಂತ. ಯಾಕ್ರಿ ಹೊಗಳ್ಕೋಬಾರ್ದು? ನಮಗ್ ನಾವು ಹೊಗಳ್ಬೇಕು, ಬೇರೆದವ್ರು ಯಾರು ಹೊಗಳ್ಬೇಕಂತಲ್ಲ, ನಮಗ್ ನಾವು ಹೊಗಳ್ಬೇಕು. ನಮ್ಮ ಬಗ್ಗೆ ನಾವು ಮೊದಲು ಖುಷಿ ಪಡೋಣ, ಆಮೇಲೆ ಬೇರೆದವ್ರು ಖುಷಿ ಪಡ್ಸಕ್ ನಮಗ್ ಬರ್ತದ. ನಾವು ಹಿಂಗಿದೀವಂತ ಭಾಳ ಜನ ಏನ್ ಮಾಡ್ತಾ ಗೊತ್ತಾ, ತಮ್ಮ ಸ್ವಂತ ಪ್ರೀತಿ ಮಾಡ್ಕೊಳ್ಳೋದಿಲ್ಲ. ಅಯ್ಯೋ ನಾ ಹಿಂಗದೇನಿ, ಅಯ್ಯೋ ನಾ ಹಂಗದೇನಿ. ಹಂಗಲ್ಲ, ಮೊದಲ ನಾವು ಜೀವನ ಒಳಗೆ ಕಲಿಯೋದ ಪಾಠ ಅಂತಂದ್ರ ನಮ್ಮನ್ನ ನಾವು ಹೊಳ್ಕೊಳ್ಳೋದು. ನಮಗ ನಾವು ಹಿಂಗದೇವಿ ಅಂತ ನಮಗ ನಾವು ಹೇಳ್ಕೊಂಡ ಮೋಟಿವೇಟ್ ಮಾಡ್ಕೊಳ್ಳೋದು, ಖುಷಿ ಪಡೋದು. ನಾವು ಮಾಡಿದಪ್ಪ ಅಂತ ಹೇಳಿ ಹೇಳ್ಕೊಂಡು ನಾವು ಹಿಡ್ಕೊಳ್ಳೋದು. ನಿಮಗ ಬೇಜಾರಾಗಿರ್ಬೇಕಾದ ಯಾವಾಗ್ಲೂ ಹೊಗಳ್ಕೋತಾರ ಅಂತ ಹೇಳಿ ಅದ ನನಗಂತೂ ಅದಿಷ್ಟ ಆಯ್ತು ನೋಡಿ ಅಭಿಮಾನಿಗಳೇ. ನನಗೆ ನಾವು ಹೊಗಳ್ಕೋತೀನಿ, ತಿಂಡಿ ಕೊಡ್ತೀನಿ, ನಾನು ಕೊಟ್ಟೆ ಅಂತ ಖುಷಿ ಪಡ್ತೀನಿ. ಮತ್ತೆ ಏನೋ ಕೆಲಸ ನಮ್ಮ ಅತ್ತೆಯವ್ರಿಗೆ ಕೊಟ್ಟು ಬಂದಿ ಅಂತಂದ್ರೆ ನಾ ಹೊಗಳ್ಕೋತೀನಿ. ಯಾಕಂದ್ರೆ ನಾ ಮಾಡ್ತಾ ಇದ್ದೀನಿ ಸೇವೆಗಳು ಮಾಡ್ತಾ ಇದ್ದೀನಿ, ನನ್ನ ಕರ್ತವ್ಯಗಳು ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ನನಗೆ ಹೊಗಳಕ ನನಗೆ ಬೇರೆದವ್ರು ಹೊಗಳೋದು ನಂಗೆ ಏನ್ ಬೇಡ. ಯಾರು ಹೊಗಳಿ ಬಿಡ್ಲಿ ನಂಗೆ ಏನೋ ಅದ ನನಗೆ ಸಂಬಂಧ ಬರೋದಿಲ್ಲ. ಅವ್ರು ಹೊಗಳಿದ್ರು ಅಷ್ಟ, ಹೊಗಳದೇ ಇದ್ರು ಅಷ್ಟ, ಖರೆ ನನಗೆ ಹೊಗಳ್ಕೋತೀನಿ. ನನಗೇನೆ ಇಷ್ಟ, ನಾ ಖುಷಿಯಾಗಿದ್ದೀನಿ. ಮತ್ತೆ ಹಿಂಗೆಲ್ಲ ಡ್ಯಾನ್ಸ್ ಮಾಡ್ಕೊತ ನಾ ಆರಾಮಾಗಿ ಎಲ್ಲ ಎಂಜಾಯ್ ಮಾಡ್ತೀನಿ. ನೀವು ಒಂದ್ಸಲ ಹಂಗ್ ಮಾಡ್ಕೊಂಡು ನೋಡ್ರಿ, ನಿಮಗ್ ಗೊತ್ತಾಗ್ತದೆ. ಮೊದಲು ನಿಮ್ಮನ್ನ ನೀವು ಪ್ರೀತಿ ಮಾಡ್ರಿ, ಆಮೇಲೆ ಜಗತ್ತ ನಿಮಗ ಪ್ರೀತಿ ಮಾಡ್ತದೆ ಅಭಿಮಾನಿಗಳೇ. ನೀವು ಹೇಳೋ ಸರಿದ. ಆಮೇಲೆ ನನ್ನ ಕಡೆ ಏನೋ ತಪ್ಪಾಗ್ಲಿ ಕ್ಷಮಿಸ್ರಿ. ಮತ್ತೆ ನೀವು ಕಮೆಂಟ್ ಮಾಡಿ ಸಲುವಾಗಿ ನಮ್ಮ ಕಡೆಯಿಂದ ಬಹಳ ಧನ್ಯವಾದ. ನೀವು ಹಿಂಗ ಮಾಡ್ತಾ ಇರಿ ಅಭಿಮಾನಿಗಳೇ. ಕಮೆಂಟ್ಗಳು ನಿಮ್ಮಿಂದ ನಾವು ಮಾತಾಡಕ್ಕೆ ಏನ್ ಮಾತಾಡ್ಬೇಕು, ಏನು ನಿಮ್ ಜೊತೆ ಎಲ್ಲ ಅಂತ ನಮ್ಗೆ ಸಿಗ್ತದೆ. ನೀವು ಮಾಡಿ ಹಿಂಗ ಕಮೆಂಟ್. ಕಣ್ಣಾಗ ಔಷಧಿ ಹಾಕೋನೀಗ ದಿನಾಲು ಪಾಪ ಔಷಧಿ ಅವ್ರು ಏನು ವಿಚಾರ ಮಾಡ್ತಾರೆ ನಮ್ಮ ಅತ್ತೆಯವರು. ಪಾಪ ಎಷ್ಟು ತರ್ತಾನೆ ಔಷಧಿ, ಕಾಸ್ಟ್ಲಿ ಇರ್ತಾವು, ಹಂಗೆ ಮಾಡೋನು, ಇವತ್ತು ಹಾಕೊಳ್ಳೋದು ಬೇಡ, ಒಂದೇ ಟೈಮ್ ಹಾಕೊಳ್ಳೋನು, ಕಮ್ಮಿ ಆಗೈತಿ ಈಗ, ಹಾಗೆಲ್ಲ ವಿಚಾರ ಮಾಡ್ತಾರೆ. ನಾವು ತಿಳಿದವ್ರು ನಾವು ಹಂಗೆ ಮಾಡಬಾರ್ದಲ್ಲ ಅಭಿಮಾನಿಗಳೇ. ಅವ್ರೊಂದು ಹಂಗೆ ಮಾಡ್ತಾರೆ ಪಾಪ. ಹಿರಿಯರಂದ್ರೆ ಮಾಡವ್ರೆ, ಮಗನ ದುಡ್ಡು ಖರ್ಚಾಗಬಾರ್ದು. ಭಾಳ ಕೇಳಿಗೆ ಮನೆ ಅಜ್ಜಿ ಎಲ್ಲ ಡೊಳ್ಯಾತ ಔಷಧ ಅಲ್ಲ ಅವಂದೆ. ಸಲ್ಮಾಗ ಬಾಳೆಹಣ್ಣು ಭಾಳ ಇಷ್ಟ. ಸಮ್ಮು ಹಂಗೆ ಬಾಳೆಹಣ್ಣು ತಿಂತಾಳಕಿ. ನಾವು ಅಕಸ್ಮಾತ್ ಬಾಳೆಹಣ್ಣು ಮನೆಯಾಗಿಲ್ಲಿ ಕೊಡಲಿಲ್ಲ ಅಂದ್ರೆ ಅವ್ರ ಮನೆಯೊಳಗೆ ಅವ್ರ ಅಮ್ಮ ಕಡೆಯಿಂದ ತರಿಸಿ ಬಾಳೆಹಣ್ಣು ತಿಂತಾಳ ಅಂತ ಹೇಳ್ತಾಳಕಿ. रेस्ट कर बघ डोळ्यात छत्री सोची ಓಕೆ ಬಾಯ್ ಬಾಯ್. ನಮ್ಮನೆಯವ್ರ ಕೆಲಸ ನೋಡಿ ಮತ್ತೆಲ್ಲ ಬಟ್ಟೆಗಳು ತೆಗೆದು ನಮ್ಮನೆಯವ್ರು ಹಾಕಿದಾಳ. ಮತ್ತು ನಮ್ಮನೆಯವ್ರು ಇಲ್ಲೆಲ್ಲ ಹಾಕಿದ್ದಾರೆ. ನೀನು ಮಧ್ಯಾಹ್ನ ಹಿಂಗೆ ಮಾಡಿ ಬಿಸಿ ಮಳೆ ಬಂತು, ಬಟ್ಟೆ ಎಲ್ಲ ತಗೊಂಬಂದಿದ್ದೆ, ಹೋಗಿ ಹಿಂಗೆ ಮಾಡಿದ್ದೆ. ಏನು ಮಾಡ್ತೀರಾ, ನಮ್ಮ ಮನೆಯವ್ರದ್ದು ಭಾಳ ಕೆಲಸ ಮನೆಯೊಳಗೆ. ಅತ್ತೆ डोळ्यात औषध करायचं चला. ಮತ್ತೆ ದೇವ್ರಿಗೆ ಕಣ್ಣಾಗ ಔಷಧಿ ಹಾಕಿದ್ದು ಒಂದು ಸ್ವಲ್ಪ ಒಂದು ವಾರ ಆಯ್ತು. ಕಣ್ಣಾಗ ಔಷಧಿನ ಹಾಕೋರು ಅವ್ರ ಬ್ಯಾಡ ಅಂತದ್ದು. ಮಗನ ದುಡ್ಡು ಖರ್ಚಾಗ್ತೈತಿ, ನಮ್ಮ ಬಿಟ್ಟು ನೋಡೋನು ಪಾಪ ಎಷ್ಟು ತೊಗೊಂಬರ್ತಾನೋ, ಎಷ್ಟು ನನ್ನ ಸಲುವಾಗಿ ಮಾಡ್ಯಾನೋ ಅಂತ. ಯಾಕಂದ್ರೆ ತಾಯಿ ಅಂತ ಅಂದಮೇಲೆ ನಿಮ್ಗೆ ಗೊತ್ತದ, ಮನೆಗಳು ವಿಚಾರ ಮಾಡವ್ರೆ.
ಗುಳ್ಗಿ ತೊಗೊಂಬರೋದು ಇಷ್ಟೆಲ್ಲ ಮಾಡತ್ತಾನಂತ ಹೇಳಿ ಅವ್ರು ಅಂತಿರ್ತಾರೆ. ಮತ್ತು ಎಲೆ ಸಹಿತ ನಮ್ಮದು ಗಾರ್ಡನ್ನಾಗ ಏನು ಎಲೆ ತಿಂತಿರ್ಲಿಲ್ಲ ಅವ್ರು ಮೊದಲು. ಈಗ ಅದು ಸಹಿತ ವಿಚಾರ ಮಾಡಿ ಎಲೆಗಳ್ನು ತಿಂತಾ ಇಲ್ಲ ಭಾಳ. ಅದೇ ಇದು ತಿನ್ನತ್ತಾರ. ಮತ್ತು ಇದು ಶಾಂಭವಿ ತಂದೆ ಟಾಳಿದೆ ಇದು ಮತ್ತು ಮುಗಿತಂದ್ರೆ ಎಲ್ಲಿ ತಂದು ಕೊಡ್ತಾ ಅಂತ ಹಿಂಗೆ ವಿಚಾರ ಮಾಡತ್ತಾರೆ ನೋಡಿ. ವಯಸ್ಸಾಗಿ ಜೀವಗಳು ಹಂಗೆ ಮಾಡ್ತಾರೆ. ಮನೆ ಸಲುವಾಗಿ ಎಲ್ಲರ ಸಲುವಾಗಿ ತ್ರಾಸ ಆಗೋದು ವಿಚಾರ ಮಾಡಲ್ಲ. ಅವ್ರು ಎಷ್ಟಾಗ್ತದೆ ಖರ್ಚು ಕಮ್ಮಿ ಮಾಡೋಕೆ ನೋಡ್ತಾರೆ. ಯಜಮಾನ್ರವರೆಗೂ ಹೊರದಾರು ಬ್ಯಾಂಕ್ಗೆ ಏನೋ ಕೆಲಸ ಐತೆ ಅಂತ ಹೋಗಿ ಬರಲಿ ಅವ್ರು. ಶಾಂಭವಿ ಬರ್ತಾ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ. ಅಭಿಮಾನಿಗಳೇ ಇಲ್ಲಿ ನೋಡಿ, ನಮ್ಮ ಮನೆಯವರಿಗೆ ಫ್ರೆಂಡ್ಸ್ ಹಾಯ್ ಗೈಸ್ ಹಿಂಗೆ ಅನ್ನೋದು ಇಷ್ಟ ಆಗೋದಿಲ್ಲ. ಅವ್ರು ನಂಗೆ ಹೇಳ್ಯಾರ ಭಾಳ ಜನ ಹೇಳಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಿಂಗೆ ಅಂತಾರೆ. ನಮ್ಮ ಮನೆಯವ್ರು ಹೇಳ್ಯಾರು ಅಭಿಮಾನಿಗಳೇ ಅನ್ನೋ, ಫ್ರೆಂಡ್ಸ್ ಅದು ಅನ್ನಕ್ಕೆ ಹೋಗಬೇಡ ಅಂತ ಹೇಳಿದ್ದಾರೆ. ಅವರು ಏನಾದರೂ ಒಂದು ಉದ್ದೇಶದಿಂದ ಹೇಳಿರ್ತಾರೆ, ಅವರು ವಿಚಾರ ಮಾಡಿ ಹೇಳಿರ್ತಾರೆ. ಇಷ್ಟು ಯೂಟ್ಯೂಬ್ ಚಾನೆಲ್ ಮಾಡಕ್ಕೆ ಕೊಟ್ಟಾರಲ್ಲ, ಅದು ಮೊದಲು ದೊಡ್ಡ ಭಾಗ್ಯದ ಕೆಲಸ ಐತಿ. ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಇದ್ರಾಗ ಯಾರೂ ಮಾಡಿದವರಲ್ಲ. ಯೂಟ್ಯೂಬ್ ಚಾನೆಲ್ ಅಂದ್ರೆ ನಂಗೆ ಗೊತ್ತಿಲ್ಲದೆ ಇದ್ದವ್ರ ಕೈಯಾಗ ಇದು ವಿಡಿಯೋದು ಮೊಬೈಲ್ ಕೊಟ್ಟ ಯೂಟ್ಯೂಬ್ ಚಾನೆಲ್ನ ನಾವು ನಡೆಸ್ತಾ ಇದ್ದೀವಿ ಅಂತಂದ್ಮೇಲೆ ನಮಗೆ ನಿಜವಾಗ್ಲೂ ಗ್ರೇಟ್. ಹಾಯ್ ಗಾಯ್ಸ್ ಅನ್ರಿ, ಇಲ್ಲಾಂದ್ರೆ ಹಾಯ್ ಫ್ರೆಂಡ್ಸ್ ಅನ್ರಿ, ಅಭಿಮಾನಿಗಳು ಯಾದ್ರು ಅನ್ರಿ, ಅನ್ನಕ್ಕೆ ಅವಕಾಶ ಮಾಡಿಕೊಟ್ಟಾರಲ್ಲ ಅದು ಭಾಳ ಇಂಪಾರ್ಟೆಂಟ್ ಅದ. ಅಭಿಮಾನಿಗಳೇ ಈ ರೀತಿ ಮಾಡಿಸಿರ್ತಾ ಇದ್ದೀನಿ. ನೀವು ಫ್ರೆಂಡ್ಸ್ ಅಲ್ಲ ಗೈಸು ಅಲ್ಲ, ಅಭಿಮಾನಿಗಳೇನೇ ಅದೇ. ನಮ್ಮ ವಿಡಿಯೋ ನೋಡ್ತೀರಾ ಅಂದರೆ ಅನ್ನವ್ರು ಯಾವಾಗಲೂ ಅಂತಿದ್ರು, ನಮ್ಮ ಅನ್ನವ್ರು ರಾಜ್ಕುಮಾರ್ ಅನ್ನೋರು, ನಮ್ಮ ಅಭಿಮಾನಿಗಳೇ, ನಮ್ಮ ಅಭಿಮಾನಿಗಳಿಂದ ನಾನು ಮುಂದೆ ಬಂದೆ, ಅಭಿಮಾನಿಗಳೇನೆ ನನ್ನ ದೇವರೆಂದೇ. ಹಂಗೆ ನೀವು ನಮ್ಮ ಅಭಿಮಾನಿನೇ ಅದೇ ರೀ, ನಿಜ ಅನ್ನೋದು. ಇದು ಶಾಂಭವಿ ನಂಗೆ ಕೊಟ್ಟ ನೋಡಿ. ಇದು ಆಮೇಲೆ ಹಿಂಗೆ ದಾಂಡಿ ಅದು ಆಡುವಾಗ ಮಾಡುವಾಗ ಬೇಕಾಗ್ತೈತಿ. ಆಮೇಲೆ ಮೊನ್ನೆ ಗೀತಾಜಿ ಬಂದಿದ್ರು ಮೈಸೂರದಿಂದ, ನಮ್ಮ ರಿಲೇಟಿವ್ಸ್ ಅವ್ರ ಡ್ರೆಸ್ ತೊಗೊಂಬಂದಾರ ದಾಂಡಿ ಅದು. ಅದೆಲ್ಲ ರೆಡಿ ಮಾಡಿಸ್ಬೇಕು ನಂಗೆ. ಅಟ್ಲೀಸ್ಟ್ ಮನೆ ಒಳಗಾದ್ರೂ ನಾವು ಮಾಡ್ಕೊಂಡಾದ್ರೂ ನಿಮಗೆ ಅವರಿಗೆ ವಿಡಿಯೋ ಅದು ಮಾಡಿ ಕಳಿಸ್ಕೊಡೋಣ ಅಂತ ನೋಡೋಣ ಏನೇನಾಗ್ತದೆ. ಅದು ಒಂದು ಮಾಡೋದೈತಿ, ಎಲ್ಲ ರೆಡಿ ಮಾಡ್ಕೊಳೋದೈತಿ. ಆ ಡ್ರೆಸ್ಸು ಸ್ವಲ್ಪ ಅವ್ರ ಟೇಲರ್ ಅವ್ರಿಗೆ ಆರಾಮಿಲ್ಲ ಅಂತ, ಟೈಫಾಯ್ಡ್ ಆಗೈತಂತ, ಅದಕ್ಕೆ ನೋಡೋಣ. ಆಮೇಲೆ ಮತ್ತೊಬ್ರು ಅದಾರ, ಅವರು ಹೊಲಿಯಾತಾರ ನಮ್ಮದು ಬಟ್ಟೆ ಎಲ್ಲ ರೆಡಿ ಮಾಡ್ಕೊ ತಂದು ಕೊಡತ್ತಾರೆ. ಇದೆಲ್ಲ ಸ್ವಲ್ಪ ಅಲ್ಟ್ರೇಷನ್ ಕೊಟ್ಟಿದೆ, ಎಲ್ಲ ಅಲ್ಟ್ರೇಷನ್. ನಮ್ಮ ಮನೆಯವ್ರಿಗೇನು ತೋಳು ಗಿಡ್ಡಿರಬಾರ್ದು, ಕೊಳ್ಳ ದೊಡ್ಡದಿರಬಾರ್ದು, ಹೊಟ್ಟೆ ಕಾಣಿಸ್ಬಾರ್ದು, ಆ ಥರ ನಮ್ಮ ಮನೆಯವ್ರದ್ದೆಲ್ಲ ಬಟ್ಟೆ ಒಳಗೆ ಆ ಥರ ಎಲ್ಲ ಭಾಳ ಶಿಸ್ತದಾರ ಅವ್ರು. ಬೆನ್ನು ಕಾಣಿಸತ್ತಿದ್ದಂದ್ರೆ ಹಿಂದೆ ಒಂದು ಪ್ಯಾಚ್ ಹಚ್ಕೊಳ್ಳೋದು ಬಟ್ಟೆ, ಹಂಗದಾರ ಅವ್ರು. ಅದಕ್ಕೆ ನಂದೆಲ್ಲ ಬಟ್ಟೆಗೆ ಹಂಗೆ ಅದಾವೆ, ಪ್ಯಾಚ್ಗಳು ಹಚ್ಕೊಂಡಿದ್ದ ಅದಾವೆ. ಎಷ್ಟು ಟೇಲರ್ ಹೇಳಿದ್ರು, ಟೇಲರ್ ನಂಗೆ ಬೈತಾ ಇದ್ದಾರೆ, ಏನು ಮೇಡಮ್ ನೀವು ಹೆಂಗೆ ಹೊಲಿಯೋದು, ನಿಮ್ದು ಏನು ಹೊಲಿದ್ರು ನಿಮ್ಗೆ ಸಮಾಧಾನ ಇಲ್ಲ, ಬರೀ ಕೊಳ ಸಣ್ಣದ ಅಂತೀರಿ ಅಂತ ಹೇಳ್ಕೊತಿ ಟೈಟ್ ಮಾಡಿಬಿಡತ್ತಾರ. ಹಿಂಗಾಗತ್ತದ ಮನೆಗಳು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಇದು ಬಟ್ಟೆ ಶಾಂಭವಿ ಕೊಟ್ಟಿಲ್ಲ ನಂಗೆ. ಮತ್ತಿದು ಮೈಯಾಗ ಸ್ವಲ್ಪ ಟೈಟ್ ಇತ್ತಾನಂತ ಹಿಂಗೆ ಬಟ್ಟೆ ಹಚ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬ್ಲ್ಯಾಕ್ ಬಟ್ಟೆ ಹಚ್ಕೊಟ್ಟಾರ. ಅದ್ರ ಬಟ್ಟೆ ಭಾಳ ಇಷ್ಟ ಆಗೈತೆ ನನಗೆ. ಇನ್ನು ಬ್ಲೌಸ್ ಹೊಲ್ಕೊಳಕಿದೆ, ಯಾಕಂದ್ರೆ ರೆಡ್ ಕಲರ್ ಇದು ಬಟ್ಟೆ ಈ ಥರ ನಂಗೆ ಮಸ್ತ್ ಸಿಗಲ್ಲ. ಬಟ್ಟೆಗೆ ಬ್ಲೌಸ್ ಒಂದು ಯಾವುದಾದ್ರು ಸಾರಿ ಮೇಲೆ ಹಾಕ್ಕೊಳಕಂತೇಳಿ ಒಂದು ಸ್ವಲ್ಪ ಹೊಲಿಯೋಣ ಅಂತೇಳಿ ಟೇಲರ್ ಅವ್ರು ಆರಾಮಾಗಲಿ ಮೊದಲು. ಅವೆಲ್ಲ ಓಡ್ನಿಗಳು ಅವು ಇವು ಎಲ್ಲ ಜಾಗ ಹಚ್ಚೋನು. ಶಾಂಭವಿ ಬಟ್ಟೆ ಇಲ್ಲಿ ಬಂದಾವೆ ನೋಡಿ, ಎಲ್ಲ ಒಂದು ಜಾಗ ಹಾಕಿಬಿಡ್ತೀನಿ. ಈಗ ನಮ್ಮ ಅತ್ತೆಯವ್ರದ್ದು ನಿನ್ನೆ ಸಾಡಿ ಅವರು ಅಮ್ಮ ಗೊಂಡೆಯಮ್ಮ ಬಂದಮೇಲೆ ಕೊಡೋಕೆ ನಾ ಮರ್ತೆ. ಇದು ಅವರಿಗೆ ಕೊಡೋನು, ರೆಡಿ ಮಾಡಿಕೊಡ್ತಾರೆ ಮತ್ತೇನಂದಾರ. ಮತ್ತು ಇದ್ರೊಳಗಿನ ಬ್ಲೌಸ್ ತೆಗೆದ ಇದಕ್ಕೆ ಪಿಕೋ ಮಾಡಿಸಿ, ಅದು ನಮ್ಮ ಅತ್ತೆಯವ್ರಿಗೆ ಇದು ಭಾಳ ಚಂದ ಕಾಣಿಸತ್ತಿತ್ತು. ಅದೇನೋ ಸೀರೆ ಇದೆಲ್ಲ ಬ್ಲೌಸ್ ತೆಗೆದ ಇದೆಲ್ಲ ಕೆಲಸ ಐತಿ ಇನ್ನು. ಮತ್ತು ನೋಡೋಣ ಆಮೇಲೆ ಇದೇನಂತಾರೆ. ಈಗ ಸದ್ಯಕ್ಕೆ ಇದಕ್ಕೇನು ಮಾಡಲ್ಲ, ಗೊಂಡೆಗೆ ಹೆಂಗದ ಹಂಗೆ ಬಿಡೋನು. ಅವ್ರು ಏನಂದು ಹೇಳ್ತಾರಲ್ಲ ನೋಡಿ ಮಾಡೋಕೆ ಬರ್ತದೆ. ಅವ್ರು ಹೇಳಿದಾಗ ನಾವು ಹೇಳೋಕ್ಕಿಂತ ಮೊದಲು ಮಾಡೋದು ಬೇಡ, ಅವ್ರು ಏನು ಹೇಳ್ತಾರೆ ನೋಡೋಣ. ಯಾವಾಗಲೂ ಇರ್ತಾವಲ್ಲ ರೆಡಿ ಮಾಡಿ ಟೇಲರ್ಗಳಿಗೆ ಭಾಳ ಗಡ್ಬಡಿ, ಅವ್ರದ್ದು ಕೆಲಸ ಭಾಳ ಗಡ್ಬಡಿ ಇರ್ತದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಮುಂಚೆನ ಅವರಿಗೆ ಬರೋಕ್ಕಿಂತ ಮೊದಲೇ ಇಲ್ಲಿ ರೆಡಿ ಇರ್ತೀನಿ, ಒಂದು ಬ್ಯಾಗ್ ಇಟ್ಟಿರ್ತೀನಿ ಇಂಥದ್ದು. ಇಲ್ಲದೆಲ್ಲ BScದವ್ರ ಬ್ಯಾಗ್. ಪಟ್ನ ಅವ್ರು ಬಂದ್ರೆ ಅಂದರೆ ಒಮ್ಮೊಮ್ಮೆ ಮನೆಯವ್ರು ಮಲ್ಕೊಂಡಿರ್ತಾರೆ, ಒಮ್ಮೊಮ್ಮೆ ನಮ್ಮ ಅತ್ತೆಯವ್ರು ಮಲ್ಕೊಂಡಿರ್ತಾರೆ. ಮತ್ತು ಗಲಾಟೆ ಆಗಬಾರ್ದಂತ ಏನು ಮಾಡಿರ್ತೀನಿ, ಈ ಥರ ಸಾಡಿ ಮತ್ತು ಹಿಂಗೆ ಒಂದು ಚೀಲ ತೆಗೆದು ರೆಡಿ ಮಾಡಿ ಇಟ್ಟಿರ್ತೀನಿ. ಬಂದ ತಕ್ಷಣ ಹಿಂಗೆ ಚೀಲವಾಗಿ ಹಾಕ್ಕೊಡ್ತೀನಿ ನೋಡಿ ಅಭಿಮಾನಿಗಳಿಗೆ. ಎಷ್ಟು ಆಗ್ತದೆ ನಂದು ಕೆಲಸಗಳು, ಯಾರಿಗೂ ಬೇರೆದವ್ರು ತ್ರಾಸ ಮಾಡಬಾರ್ದು, ಆಮೇಲೆ ಬೇರೆದವರಿಗೆ ನಿಲ್ಲಿಸಬಾರ್ದು, ಅವ್ರಿಗೆ ಟೈಮ್ ಭಾಳ ಇದು ಮಾಡಬಾರ್ದು. ಅವ್ರು ನೆಕ್ಸ್ಟ್ ಕೆಲಸ ಮಾಡೋಕೆ ಅವ್ರು ಹೋಗ್ಬೇಕಂತ ಹೇಳಿ ನಾ ಪಟ ಅವ್ರದ್ದು ಏನೇನು ಅದಾವೆಲ್ಲ ಮಾಡ್ಕೋತೀನಿ.
ಇಲ್ಲೂ ಇನ್ನೂ ಬಟ್ಟೆ ಅದಾವ ನೋಡಿ ನಾನು. ಇವು ಎಲ್ಲ ವಿರೂಪಾಕ್ಷ ಅದ ಇಲ್ಲಿ ಭಾಳ ಚಲೋ ಅದ ಬೆಳಗಾಂ ಒಳಗೆ. ಅಲ್ಲಿ ವಿರೂಪಾಕ್ಷ ಒಳಗೆ ನಾನು ಬಟ್ಟೆ ತೊಗೊಂಡಿರ್ತೀನಿ. ನನಗೆ ಮಟೀರಿಯಲ್ ಕಟ್ ಪೀಸ್ ಇರ್ತಾವೆ, ಅವ ಇರ್ತೀನ ಇದು ಟಾಪು ಹೊಲ್ಸ್ಕೊಂಡೇನೆ. ಯಾವಾಗಾದರೂ ಯಾರಾದರೂ ಏನಾದರೂ ನಮ್ಮ ಮನೆಯೊಳಗೆ ಫಂಕ್ಷನ್, ನಮ್ಮ ಮನೆಯೊಳಗೆ ಯಾರೋ ಗೆಸ್ಟ್ ಬಂದಾಗ ಮಾಡಿದಾಗ ನಂಗೆ ಹಾಕೊಳಕ್ಕಂತ ಈ ರೀತಿ ಟಾಪ್ ಹೊಲ್ದು ಕೊಟ್ಟಾರೆ. ಆಮೇಲೆ ಅದ್ರ ಪಂಚಮಿ ಹಬ್ಬ ಬಂತು. ಆಮೇಲೆ ನಮ್ಮ ಅತ್ತೆಯವ್ರಿಗೆ ಬೇರೆ ಆರಾಮಿರಲಿಲ್ಲ, ನೆಗಡಿ ಕೆಮ್ಮ. ಆಮೇಲೆ ಒಂದು 2 ದಿನ ಕಿರಿಕಿರಿ ಆತ, ಅವ್ರಿಗೆ ಕಿರಿಕಿರಿ ಮಾಡಿದ್ರು ಅವರು. ಆಮೇಲೆ ಇದು ಒಂದು ನಮ್ಮ ಮನೆಯವ್ರ ರಿಟೈರ್ಮೆಂಟ್ ಫಂಕ್ಷನ್ಗೆ ಇದು ಡ್ರೆಸ್ ನಾವು ಹೊಲ್ಕೊಂಡಿದ್ವಿ. ಇದೊಂದು ಡ್ರೆಸ್ ತೆಗೆದಿಡೋದಂದ್ರೆ ಇಷ್ಟೊಂದೆಲ್ಲ ಡೀಗ ತೆಗೆದಿಟ್ಟಿರ್ತೇನೆ ನೋಡಿ. ಇವೆಲ್ಲ ಜಾಗ ಹಚ್ಚಾಗ ನಂಗೆ ಟೈಮ್ ಆಗ್ತದೆ. ಅದಕ್ಕೆ ನಾನು ಬಟ್ಟೆ ಇಡೋದಂದ್ರೆ ಆಗಲ್ಲ. ಎಷ್ಟು ಆಗ್ತದೆ ಅಷ್ಟು ನಾನು ಇಡ್ಬೇಕು ಅಂತೇನು ಕರೆ ನಂಗೆ ಆಗಲ್ಲ. ಹಂಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ತಂದೆ ಇಟ್ಟಿರ್ತೀನಿ ಇಲ್ಲಿ. ಮತ್ತು ಈಗ ಇಡೋ ಟೈಮ್ ಬಂದೈತಿ. ಇವತ್ತು ಇಟ್ಟೇ ಬಿಡೋನು, ಎಷ್ಟು ಆಗ್ತೈತೆ ಅಷ್ಟು ಪಟ ಇಟ್ಟೇ ಬಿಡ್ತೀನಿ. ಆಮೇಲೆ ಟೈಮ್ 12 ಬೇರೆ ಆಗೈತಿ. ಈಗ ಶಾಂಬೂರು ಬರೋ ಟೈಮ್ ಆಗೈತಿ. ಮನೆಯವ್ರಿಗೆ ಖುಷಿ ಆಯ್ತು ನೋಡಿ. ಎಲ್ಲ ಬಟ್ಟೆಗಳು ಏನೇನು ಅದಾವಲ್ಲ, ನಂದೆಲ್ಲ ಏನೇನು ಅದಾವಲ್ಲ ಎಲ್ಲ ಜಾಗ ಹಚ್ಚಿದೆ. ಭಾಳ ಖುಷಿ ಆಗೈತೆ ನನಗೆ. ಯಾಕಂದ್ರೆ ಹಿಂಗೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ ಹಿಂಗೆ ಇರೋದು ರೂಮ. ನಾನು 4ನೇ ಸಾಟರ್ಡೆ ಸುಟಿ ಬ್ಯಾಂಕ್ ನಾಡಿದ್ದ. ಈ ಸಲ 5 ಶನಿವಾರ ಒಂದಾವ. ಬಂದು ಬಾಗ್ಲ ತೆಗೊಂಡು ನಡೀರಿ. ಬಚ್ಚಿ ಬಂದ್ಯಾ? ಇಲ್ಲಗವ ಇನ್ನೂ ಬಂದಿಲ್ಲ. ಮ್ಯಾಲೇನು ಗೊತ್ತಿಲ್ಲ ನಂಗೆ, ಇಲ್ಲಿ ಕೆಳಗಂತೂ ಬಂದಿಲ್ಲ ನೋಡಿ. ಅದು ಅವ್ರದ್ದು ಕ್ಯಾಟು ಬಂದಿತ್ತು. ಹಾಂ, ಅದೇ ಎಲ್ಲಿ ಹೋಗೈತಿ ಏನು ನೋಡಿ ಕಾಣಿಸ್ ತೊಗೊಂಬಂದ ಇಟ್ಟು ಜಾಗ ಅದು ಮನೆಗೆ ಅತ್ತೆ ದೇವ್ರು ಎದ್ರೆ ಈಗ ಕೊಡೋನು. ಊಟಕ್ಕೆ ಚಪಾತಿ ಮಾಡೇನಿ ಮೆತ್ತದವ್ರಿಗೆ. ಮೆತ್ತಿ ಪಲ್ಯ ಒಳಗಿಂದ ಅವ್ರು ಏನು ಮಾಡ್ತಾರೆ, ಬ್ಯಾಳಿ ತೆಗಿ ಅಂತ ಇದು ಮಾಡ್ತಾರೆ. ಅದಕ್ಕೆ ಏನು ಮಾಡ್ತೀವಿ, ಹಿಂಗೆ ಮೆತ್ತಿ ಪಲ್ಯ ಮಾಡಿರ್ತೇವೆ. ಮೆತ್ತಿ ಪಲ್ಯ ಭಾಳ ಇಷ್ಟ ಅವರಿಗೆ, ಪಲ್ಯಗಳು ಭಾಳ ಇಷ್ಟ. ಈ ಬ್ಯಾಳಿ ತೆಗೆದು ಕೊಡ್ತೇವೆ ನೋಡಿ ಅವ್ರಿಗೆ. ಮೆತ್ತಿ ಪಲ್ಯ, ಈರುಳ್ಳಿ ಪಲ್ಯ, ಆಮೇಲೆ ಸಬಸ್ಗಿ ಪಲ್ಯ ಏನೇ ಮಾಡಿದ್ರು ಸಹಿತ ನಮ್ಮ ಅತ್ತೆಯವ್ರಿಗೆ ನಮ್ಮ ಮನೆಯೊಳಗೆ ಎಲ್ಲರೂ ನಾವು ಹಿಂಗೆ ಅವ್ರ ಕಾಳಜಿ ತೊಗೋತೇವೆ. ಎಲ್ಲರೂ ಹಿಂಗೆ ಮಾಡ್ತೇವೆ ನಾವು ಮೊದಲಿಂದನೂ. ಹಂಗೆ ಎಲ್ಲರೂ ಮನೆಯೊಳಗೆ ಅಷ್ಟು ಕಾಳಜಿ ತೊಗೋತಾರೆ ಅಂತಂದಮೇಲೆ ಅವ್ರು ಇಷ್ಟ ಆರಾಮಾಗಿ ಅದಾರ ನಮ್ಮ ಅತ್ತೆಯವ್ರ. ಯಾಕಂದ್ರೆ ಅವರಿಗೆ ಏನು ಇಷ್ಟ ಆಗೋದಿಲ್ಲ ಅಂತ ಗೊತ್ತಾಗೈತೆ ಎಲ್ಲರಿಗೂ. ಮತ್ತು ಅವ್ರಿಗೆ ಸಿಡಕ್ ಸ್ವಭಾವದವ್ರು ಅದಾರ ನಮ್ಮ ಅತ್ತೆಯವ್ರು. ಭಾಳ ಅಂದ್ರೆ ಭಾಳ ಸಿಟ್ಟು ಬರ್ತೈತೆ ಅವ್ರಿಗೆ. ಮತ್ತು ಅವ್ರಿಗೆ ಹೆಂಗೆ ಬೇಕಲ್ಲ ಹಂಗೆ ಮಾಡಿದ್ರೆ ಭಾಳ ಖುಷಿ ಇರ್ತಾರೆ ಅವ್ರು. ಮತ್ತು ಮಾಡಲಿಲ್ಲ ಅಂದರೆ ಬೇಜಾರಾಗ್ತದೆ. ನಮ್ಮ ಮನೆಯವ್ರ ಥರ ಅದಾರ ಅವ್ರು. ನಮ್ಮ ಮನೆಯವ್ರ ಸ್ವಭಾವ ನಮ್ಮ ಅತ್ತೆಯವ್ರ ಸ್ವಭಾವ ಸೇಮ್ ಅದ. ನಮ್ಮ ಮನೆಯವ್ರಿಗೂ ಅದು ಅಂದ್ಕೊಂಡಿದ್ದ ಕೆಲಸ ಆಗ್ಬೇಕು, ನೀಟಾಗಿ ಆಗಬೇಕು ಮತ್ತು ಚಲೋ ಆಗ್ಬೇಕು. ಅದು ಕೆಲಸ ಅವ್ರು ಏನು ಅಂದ್ಕೊಂಡಿರ್ತಾರಲ್ಲ ಅದು ನಮ್ಮ ಮನೆಯವ್ರಿಗೆ ಆಗಬೇಕು. ಅಪ್ಪ ಮತ್ತು ಸುಮ್ಮನೆ ಊಟ ಮಾಡ್ಕೊಂಡು ಹೋದರು. ಇನ್ನೊಂದು ಸ್ವಲ್ಪ ಪುಲಾವ್ ಐತಿ, ಪುಲಾವ್ ತಿನ್ನಕ್ಕೆ ಮತ್ತು ಅರ್ಧ ಚಪಾತಿ ತೆಗೆದು ಕೊಟ್ಟರು ಅತ್ತೆ ದೇವರು. ಬೇಡ ಅಂತ ಅವರಿಗೆ ಎಷ್ಟು ಅನ್ನ ತೊಗೋತಾರೆ ಒಂದ ತುತ್ತ. ಸ್ವಲ್ಪ ಬೆಳಿಗ್ಗೆ ದೋಸೆ 1-2 ತಿಂದಿರ್ತಾರಲ್ಲ ಅದ್ರ ಸಲುವಾಗಿ ಅನ್ನ ಪುಲಾವ್ ಮತ್ತು ಅನ್ನ ತಿನ್ನೋದು ಕಲ್ಸ್ಕೊಂಡು ಊಟ ಆಯ್ತು. ಶಂಭು ಬಾಗಲ ತೆಗಿಯೋಕೆ ಹೋಗ್ಯಾಳ ನೋಡಿ. ಅಲ್ಲಿ ಇವ್ರಿಗೆ ಇಲ್ಲಿ ಕೂತಾರಲ್ಲ ಇಲ್ಲಿ ಪೇರ ಡ್ಯಾನ್ಸ್ ಮಾಡ್ಕೋತ ಚಿನ್ನೋಜಿ ಹಾಂ ಕನ್ನ ಹೊಸ ತಗೋತಲಿ ಕನ್ನೋದು ಏನಾಗೈತೆ ಅಂತ ಅನ್ಸದೈತೆ ನಿಂಗೆ? ಯಾಕೆ ನಿನ್ನಿಂದ ಹಂಗೈತೆ? ಹೆಂಗೆ ಯಾವಾಗ ಅದು ಆಗಿರ್ತೈತೆ ಅಂತ ತಿಳ್ಕೊಳ್ಳೋದು. ಅಭಿಮಾನಿಗಳ ಆತ ನೋಡಿ 6:10 ಸಂಜೆ ಟೈಮ. ಕ್ಯಾಟು ಬಂದಿಲ್ಲ ಅಂತ ಹೇಳಿ ಇವತ್ತು ಬೇಜಾರು ಮಾಡ್ಕೊಂಡು ಹಿಂಗೆ ಮಕ್ಕೊಂಡ. ನನಗೆ ಟೈಮ್ 6:30. ಚಾಯ್ ಇಲ್ಲಿ ಮಾಡಿಟ್ಟಿದ್ದೀನಿ ಮತ್ತು ಹಾಲು ಕಾಸ್ತಾ ಇದ್ದೀನಿ. ಇಲ್ಲಿ ಅಪ್ಪಗೂ ಮ್ಯಾಲೆ ಕಳಿಸ್ಕೊಡಿ. ಹಾಲು ಕಾಯ್ತು ನೋಡಿ. ಇನ್ನೊಂದು ಚಾಯ್ ತೊಗೋತೀನಿ. ಮತ್ತು ದೇವ್ರಿಗೂ ಚಾಯ್ ಕೊಟ್ಟು ಬರೋಣ. ಮತ್ತು ಇಲ್ಲಿ ಮಟ್ಕಿ ನೆನೆಸಿದ್ದೀನಿ. ಮಟ್ಕಿ ಕಾಳು ಕಟ್ತೀವಿ ನಾವು. ಅತ್ತೆ ಚಾಪೆ ಅತ್ತೆ ನಮ್ಮ ಮನೆಯವ್ರು ಇಟ್ಟಾರಂತ ಹೇಳ್ತಾರೆ ಅವರಿಗೆ. ಇವತ್ತು ಭಾಳ ತನಕ ಮಲ್ಕೊಂಡ್ರು, ಆರಾಮ್ ನಿದ್ದಿನೂ ಆಯ್ತು, ನಮಗೂ ಚಲೋ ಆಯ್ತು. ಅವ್ರು ಮಲ್ಕೊಂಡ್ರೆ ಅಂತಲೇ ಒಂದು ಪಿಕ್ಚರ್ ನೋಡಿದ್ವು ನಾವು ಅಂತ. ಸಂಜೆ ಟೈಮ್ದಾಗ ಸ್ವಲ್ಪ ಚೂಡ ಅವ್ರಿಗೆ ಇಷ್ಟ ಆಗ್ತೈತಿ. ನಮ್ಮ ಅತ್ತೆಯವ್ರು ನಾ ಏನು ಮಾಡೇನಿ ಇದೆಲ್ಲ ನಾ ಅವಾಗ ಮಾಡ್ಕೊಂಡಿದ್ದೆ. ಈಗ ಅವ್ರಿಗೆ ಭಾಳ ದಿನ ಆಯ್ತು ನಾನು ಶೇಂಗಾ ಹೊರದ. ಮತ್ತು ನಮ್ಮ ಮನೆಯವ್ರ ಸಭಾಗಿನೂ ಹೊರದಿರಲಿಲ್ಲ. ಮತ್ತು ನಾನು ತಿನ್ನೋದು ಬಿಟ್ಬಿಟ್ಟಿದ್ದೆ. ಮತ್ತು ಈಗ ಸೊಪ್ಪು ತಿನ್ನೋಣಂತ ಅದಕ್ಕೆ ಹುರಿದಿರ್ತಾ ಇದ್ದೀನಿ. ಸ್ವಲ್ಪ ಎನರ್ಜಿ ಬೇಕು ನನಗೂ ಆ್ಯಕ್ಟಿವ್ ಆಗಕ್ಕೆ, ಮತ್ತೆಲ್ಲ ಎಲ್ಲ ಒಂದು ಎಕ್ಸಸೈಸ್ ಅದು ಮಾಡೋಕ್ಕಂತ ಹೇಳಿ ಸೊಪ್ಪು ತಿನ್ನೋಣ ಅಂತ ಹೇಳಿ ಹುರಿದಿಡ್ತಾ ಇದ್ದೀನಿ. ಟೈಮ್ ಬೇರೆ ಆಗೈತಿ 8:10. ನಮ್ಮ ಅತ್ತೆಯವರು ಊಟ ಕೊಡಬೇಕು. ಟಿ ವಿ ನೋಡ್ಕೊಡ್ತಾರೆ. ಸೊಪ್ಪು ಕೊಡಲಿ ಅಂತ ಹೇಳಿ ನಾನು ಇದು ಹುರ್ಕೊತ್ಕೊತಿದ್ದೆ. ಮನೆಗಳೇ ಇಲ್ಲಿ ಆಲೂಗಡ್ಡೆ 1-2 ಅದಾವ.
ಇದು ಕಟ್ ಮಾಡಿ ಪಲ್ಯ ಮಾಡ್ತೀನಿ. ಮತ್ತು ಅದಕ್ಕೆ ಆಲೂಗಡ್ಡೆ ತಂದು ಇಟ್ಟಿದೆ ನೋಡಿ ನಮ್ಮ ಅತ್ತೆಯವ್ರ ಸಲುವಾಗಿ. ಪಲ್ಯ ಏನಿಲ್ಲ, ಮೆಂತಿ ಪಲ್ಯ ಮಾಡಿದ್ದೀವಿ ಬೆಳಿಗ್ಗೆ. ಸ್ವಲ್ಪ ಮೆಂತಿ ಪಲ್ಯ ತಿಂದಾರೆ ಅವ್ರೆ. ಮತ್ತು ಈಗ ಬರೀ ಮೆಂತಿ ಪಲ್ಯ ಬೇಡ ಅಂತ ಹೇಳಿ ಒಂದು ಸ್ವಲ್ಪ ಇದು ಮಾಡ್ಕೊತೀನಿ ಪಟ್ನ ಕುಕ್ಕರ್ ಒಳಗೆ. ಆಮೇಲೆ ಊಟ ಕೊಟ್ಟ ಬಿಡೋ ನೋಡಿ, ಟೈಮ್ ಬೇರೆ ಆಗೈತಿ. ಬೇಗ ಮಲ್ಕೊಂಬಿಡ್ಲಿ, ನಾವು ಬೇಗ ಮಲ್ಕೋತೀವಿ. ಮತ್ತು ನಾಳೆ ಶನಿವಾರ ನಿಮ್ಗೆ ಗೊತ್ತದೆ, ಇವಾಗ ಶುಕ್ರವಾರ ದಿನದ ಎಲ್ಲ ಕೆಲಸ ಮುಗಿದು ನಾವು ಸಿಪ್ಪೆ ತಗೊಂಡು ಕಟ್ ಮಾಡ್ತೀನಿ. ಮತ್ತು ಡೈರೆಕ್ಟ್ ಒಗ್ಗರಣೆ ಹಾಕ್ತೀನಿ. ಅಭಿಮಾನಿಗಳೇ, ನಮ್ಮ ಬಬ್ಲಿ ಬಂದಾಳ. ನಮ್ಮ ಬಬ್ಲಿ ಎಲ್ಲೋ ಮ್ಯಾಲೆ ಮುಚ್ಕೊಂಡು ಕೂತಿತ್ತು. ಮೋಸ್ಟ್ಲಿ ಬಬ್ಲಿ ಡೆಲಿವರಿ ಆಗೋದೈತೇನ. ಆಮೇಲೆ ಅಪ್ಪು ಫೋನ್ ಮಾಡ್ದ, ಬಂದಾಳ ಅವಳಮ್ಮ ಅಲ್ಲ ಅಲ್ಲೇ ಅದ ಅಂತ ಅಂದಮೇಲೆ ಶಾಂಬಾಗ ಹೋಗಿ ಬಂದಾಳ. ಸ್ವಲ್ಪ ಆಮೇಲೆ ಮಕ್ಕೊಂಡ. ಬಬ್ಲಿ ಸಲುವಾಗಿ ಒಂದು ಪ್ಲೇಟ್ ಮಾಡಿದ್ವು. ವಿಡಿಯೋ ಒಳಗೆ ಭಾಳ ಇಷ್ಟ ಮಾಡ್ತಾ ಇದ್ರೆ. ಟೈಮ್ 10 ಆಗೈತಿ, ಹೊಂಟೇವು ನಾವು. ತ್ರಾಸ ಆಗತೈತಿ, ತ್ರಾಸ ಆಗತೈತಿ. ಬಬ್ಲಿ ಕಡೆ ಮೇಲೆ ಮಲ್ಕೊಳಕ್ಕೆ ಹೊಂಟಳು. ಮೇಲೆ ಮಲ್ಕೋತೇನೆ ಅನ್ನತಾಳು. ಮೇಲೆ ಟೈಮ್ ನೋಡಿ 11 ಗಂಟೆ ಐತಿ. ಶಾಂಭವಿಗೆ ಹೋಗಿದ್ದಾಳೆ. ಏನು ಮಾಡ್ತಿದ್ದೆ ಅಭಿಮಾನಿಗಳೇ, ಇಷ್ಟು ಪ್ರೀತಿ ಮಾಡ್ತಾಳೆ. ಇವತ್ತಂತೂ ಭಾಳ ಟೆನ್ಷನ್ ಮಾಡ್ಕೊಂಡಿದ್ಲು. ಅಭಿಮಾನಿಗಳೇ, ಇವತ್ತಿನ ವಿಡಿಯೋ ಅಂತೂ ನೀವು ನೋಡ್ಕೊಂಬಂದಿದ್ದೀರಾ. ನಿಮ್ಗೆ ಇಷ್ಟ ಆಗದ ಅಂದ್ಕೊಂಡಿದ್ದೀನಿ. ಇಷ್ಟಪಟ್ಟು ಎಲ್ಲರೂ ನೋಡ್ರಿ. ಆಮೇಲೆ ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಭಿಮಾನಿಗಳೇ. ಮತ್ತು ಇವತ್ತಿನ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.